ತಗೊಳ್ಳಿ. ಏನಾಯ್ತು ವಾಣಿ? ಬಾ ಡಾಕ್ಟರ್ ಹತ್ರ ಹೋಗೋಣ. ಅಂಥದ್ದೇನೂ ಆಗಿಲ್ಲ ರೀ. ಮತ್ತೆ ಇದ್ದ ವಿಷಯ ಈ ಧಣಿ ಮನೆಗೆ ಏನೆಲ್ಲ ಬೇಕಾಗಿತ್ತು ಅದನ್ನೆಲ್ಲ ನೀನ್ ಕೊಟ್ಬಿಟ್ಟಿಯಮ್ಮ. ಇನ್ನೂ ಕೊಡ್ಬೇಕಮ್ಮ. ಯಾಕೆ ಅಂತ ಕೇಳಿ. ಯಾಕಪ್ಪ? ಹುಟ್ಟೋ ಮಗು ಹೆಣ್ಣಾಗ್ಬಿಟ್ರೆ ಧಣಿ ಅಂತ ಒಂದ್ ಗಂಡ್ ಮಗು ಬೇಕೇ ಬೇಕು ಅಂತಿರ್ತಾನೆ. ನೋಡ್ರಿ ಇದೆ, ಎಂತ ಮಗು ಹುಟ್ಟಿದ್ರು ಮುತ್ತಿನಂತ ಒಂದು ಮಗು ಸಾಕು. ಇದ್ರಲ್ಲೂ ಕಂಡೀಷನ್? ಇದು ಕಂಡೀಷನ್ ಅಲ್ಲ, ಇಟ್ಸ್ ಓನ್ಲಿ ಸಾಲ್ವೇಷನ್ ಫಾರ್ ದ ಗ್ರೋಯಿಂಗ್ ಪಾಪ್ಯುಲೇಷನ್. ಸೌಭಾಗ್ಯ, ಇವ್ರನ್ನ ಬೀಗರ್ ಮಾಡ್ಕೋಬೇಕಾದ್ರೆ ಇವ್ರ ಮಗು ಹುಟ್ಟೋರ್ಗೂ ಸ್ವಲ್ಪ ಹುಷಾರಾಗಿರ್ಬೇಕು. ಇದು ಹುಟ್ಟೋ ನನ್ ಸೊಸೆಗೋ ಅಳಿಯನಿಗೋ ಒಂದು ಪುಟ್ಟ ಕಾಣಿಕೆ ಹಾಕೊಡ್ತಾ ಇದ್ದೀನಿ, ದಯವಿಟ್ಟು ತಗೋಬೇಕು. ಏನಿದು? ಇದುವರೆಗೂ ನಾನು ಮಾಡಿರೋ ಸೇವಿಂಗ್ಸ್ 2 ಲಕ್ಷ ರೂಪಾಯಿ. ತಗೊಳ್ಳಿ. ಈಗ್ಲೇ ಬೇಡ ಶ್ರೀಧರ್, ಇದನ್ನ ನಮ್ಮ ಮಗು ಬೆಳೆದು ಅದಕ್ಕೆ ವಿವೇಕ ಬಂದಾದ್ಮೇಲೆ ನೀವೇ ಕರೆದ್ಕೊಡಿ. ಹೋಗ್ಲಿ, ನನ್ನ 2ನೇ ಬೇಡಿಕೆ ಸೀಮಂತ, ಹೆರಿಗೆ, ಬಾಣಂತನ ಇದೆಲ್ಲ ನಿಮ್ಮನೇಲೆ ಆಗ್ಬೇಕು ಅಂತ ತಾನೇ ನಿಮ್ಮ ಆಸೆ? ಹೌದು ಗೋಪಿನಾಥ್. ಶ್ರೀಧರ್, ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ನಿಮ್ಮ ಆಸೆನೆ ನನ್ನ ಆಸೆ ಅಂತ ತಿಳ್ಕೊಳ್ಳಿ. ಎಲ್ಲ ನಮ್ಮನೇಲೆ ನಡಿಬೇಕು ಅಂತ ನಾನು ಕಂಡೀಷನ್ ಹಾಕ್ತಾ ಇಲ್ಲ. ದಯವಿಟ್ಟು ಇದನ್ನ ಬೇಡಿಕೆ ಅಂತ ತಿಳ್ಕೊಳ್ಳಿ. ಹಾಗೆ ನಿಮ್ಮ ಸಂಬಂಧ ಚೆನ್ನಾಗಿರ್ಬೇಕು, ಅದಕ್ಕೆ ನಾನು ಹಾಕ್ತಿರೋ ಬೇಸ್ಮೆಂಟ್ ಅಂತ ತಿಳ್ಕೊಳ್ಳಿ. ಇದ್ರಲ್ಲೂ ನಾನು ಸೋತೆ ಮಿಸ್ಟರ್ ಗೋಪಿನಾಥ್. ನೋ 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 ನೋ, ನೀವು ಗೆಲ್ತಾ ಇದ್ದೀರಾ. ನಾನು ಗೆಲ್ತಾ ಇದ್ದೀರಾ? ನಾನು ಕೇಳಿದಾಗ್ಲೆಲ್ಲ ಹೊರ ಕೊಡ್ತಾ ಇದ್ದೀರಾ. ಅಂದ್ಮೇಲೆ ನೀವು ಗೆದ್ದು ಹಾಕ್ತಾನೆ. ಊಟ ಮಾಡೋಣ ಬನ್ನಿ. ಹಾ ಬನ್ನಿ. ಬಾ ರೀ, ಹಾಲು ತಗೊಳ್ಳಿ. ಇದಕ್ಕೆ ಜೇನ್ ಬೆರೆಸಿದ್ಯಾ? ಜೇನ? ನಿನ್ನ ತುಟಿ ಸೋಕ್ಸಿ ಒಂದು ಗುಟು ಕುಡಿದ್ರೆ ಜೇನ್ ಬೆರೆಸ್ತಾನೆ. ನಮಸ್ಕಾರ ದಣಿ. ನಮಸ್ಕಾರ. ಏನ್ ವಿಷಯ? ಮೊನ್ನೆ ನಿಮ್ ತಾಯಿಯವ್ರ ಹೆಸರಿನಲ್ಲಿ ಸ್ಕೂಲ್ ಕಟ್ಸ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರ ಬಂದಿದ್ದೀವಿ. ಮರ್ತ್ಬಿಟ್ಟಿದ್ದೆ. ವಾಣಿ, ಬೀರುನಲ್ಲಿ 5 ಲಕ್ಷ ರೂಪಾಯಿ ಇಟ್ಟಿದ್ದೀನಿ, ತಗೊಂಬ. ಆ ದುಡ್ಡಲ್ಲಿ ಡೈಮಂಡ್ ನೆಕ್ಲೆಸ್ ಸೆಟ್ ತಗೊಂಡೆ. ಏನು ನೆಕ್ಲೆಸ್ ಸೆಟ್ ತಗೊಂಡೆ ಅಂತ ಹೇಳಿದ್ನಲ್ಲ? ಬೇಕಾದಷ್ಟು ಒಡವೆ ಇರ್ಬೇಕಾದ್ರೆ ನೆಕ್ಲೆಸ್ ಸೆಟ್ ತಗೊಳ್ಳೋಂತ ಅರ್ಜೆಂಟ್ ಏನಿತ್ತು? ಅದು ನನಗ್ ಬೇಕಾಗಿತ್ತು. ಆಯ್ಸಿ, ತಗೋತೀನಿ ಅಂತ ಮಾತಾಡ್ಬೋದಾಗಿತ್ತಲ್ಲ. ಯಾವ ದೊಡ್ಡ ವಿಷಯ ಅಂತ ಹೇಳ್ಬೇಕಾಗಿತ್ತು? ವಾಣಿ, ನಾನು ನಿಮ್ ಹೆಂಡತಿ, ನನಗೂ ಅಧಿಕಾರ ಇದೆ, ಆಸೆ ಇದೆ. ನಾನೇನು ಬೀದಿಲ್ ಹೋಗೋ ದಾಸನಿಗೆ ದಾನ ಮಾಡಿದ್ನ ಹಣನ? ನನ್ ತವ್ರ ಮನೆಯವರು ಏನ್ ಕೊಟ್ರು ತಗೋಬೇಡ ಅಂತೀರಾ, ನಿಮ್ ದುಡ್ಡಲ್ಲಿ ತಗೊಂಡ್ರೆ ಯಾಕೆ ತಗೊಂಡೆ ಅಂತ ಕೇಳ್ತೀರಾ. ಮತ್ ನಾನೇನ್ ಮಾಡ್ಬೇಕು? ವಾಣಿ, ಏನಮ್ಮ ನೀನ್ ಮಾತಾಡ್ತಾ ಇರೋದು? ಸ್ವಲ್ಪ ಕೂಡ ಗೌರವ ಇಲ್ಲದೆ ಎದುರುತ್ರ ಕೊಡ್ತಾ ಇದ್ಯಾ? ಅವ್ರೆ, ನಿಮಗ್ ಕೈ ಮುಗಿತೀನಿ. ಬಂದಿರೋ ಜನಗಳ ಮುಂದೆ ನಮ್ ದಣಿಯವ್ರಿಗೆ ಅವಮಾನ ಮಾಡ್ಬೇಡಿ. ಇದು ಗಂಡ ಹೆಂಡತಿರ ವಿಷಯ. ನೀನೇರ ಮಧ್ಯದಲ್ಲಿ ತಲೆ ಹಾಕೋಕೆ? ನೀನೊಬ್ಬ ಆಳು, ಆಳಾಗೆ ಇರ್ಬೇಕು. ವಾಣಿ, ಒಂದು ನಿಮಿಷ. ತಗೊಳ್ಳಿ, ದಯವಿಟ್ಟು ಕ್ಷಮಿಸಿ. ಕ್ಯಾಶ್ ಕೊಡೋಕ್ಕಾಗಿಲ್ಲ, ನಾಳೆ ಬ್ಯಾಂಕಿಂದ ಡ್ರಾ ಮಾಡ್ಕೊಳ್ಳಿ. ಗೋಪಿ, ಯಾಕಪ್ಪ ಇಷ್ಟೊಂದು ಮನಸ್ಸಿಗೆ ನೋವು ಮಾಡ್ಕೊಂಡಿದೀಯಾ? ನೋಡು, ನನ್ನ ದೃಷ್ಟಿಲಿ ವಾಣಿದೇನು ತಪ್ಪಿಲ್ಲ ಅಂತ ಅನಿಸ್ತಾ ಇದೆ. ಯಾಕೆಂದ್ರೆ ಅವಳು ಬೆಳೆದಿರೋ ವಾತಾವರಣನೇ ಹಾಗಿದೆ. ಜೊತೆಗೆ ಬಸರಿ ಬೈಕೆ ಅನ್ನೋದು ಅವಳು ಈ ರೀತಿ ನಡ್ಕೊಳ್ಳೋ ಹಾಗೆ ಮಾಡಿದ್ಯಪ್ಪ. ಅಷ್ಟಕ್ಕೆ ವಾಣಿನ ತಪ್ಪು ತಿಳ್ಕೊಳ್ಳೋದು ಸರಿಯಲ್ಲ ಅಲ್ವಾ? ಹೋಗು, ಅವಳು ಊಟ ಮಾಡ್ದೆ ಅಳ್ತಾ ಕೂತಿದ್ದಾಳೆ, ಸಮಾಧಾನ ಮಾಡಿ ಹೋಗಪ್ಪ. ವಾಣಿ, ಏ ವಾಣಿ, ದಯವಿಟ್ಟು ಅಳ್ಬೇಡ. ನಿನ್ ಕಣ್ಣಲ್ಲಿ ನೀರು ಬಂದ್ರೆ ನನ್ನ ಕಣ್ಣಲ್ಲಿ ರಕ್ತ ಬರುತ್ತೆ.
ನೀನ್ ಈ ಮನೆ ಮಹಾಲಕ್ಷ್ಮಿ, ಯಾವಾಗಲೂ ನಗ್ನಗ್ತಾ ಇರ್ಬೇಕು. ಕಮಾನ್ ನಗು. ನೀವು ಅದೇನು ಮಾಡ್ತಿರೋ ಹೆಂಗ್ ಮಾಡ್ತಿರೋ ಅದ್ ನನಗ್ ಗೊತ್ತಿಲ್ಲ. ಒಟ್ನಾಗೆ ನನ್ ಕೆಲಸ ಆಗ್ಬೇಕು. ತಕೊಳ್ಳಿ. ಆಯ್ತು ಅನ್ಕೊಳ್ಳಿ. ಯಜಮಾನ್ರೆ 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 ಉಗ್ರ ಅತಿ ಬುದ್ಧಿವಂತ ದೊಡ್ಡ ಮೂರ್ಖ ಅನ್ನೋ ಹಾಗೆ ಲದ್ದಿನೇ ಲಡ್ಡು ಅಂತ ತಿನ್ಬಿಟ್ವಲ್ಲೋ. ತಿಂದಿದ್ದು ಆಯ್ತು, ಬಾಯ್ ತೊಳ್ಕೊಂಡಿದ್ದು ಆಯ್ತು. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡಿ. ಯಾಕ್ರಿ ಯೋಚನೆ ಮಾಡ್ಬೇಕು ಪಿಪಿ? ಈ ಪಿಸಿ ತಂದಿರೋ ಸುದ್ದಿಯಿಂದ ಆ ನಮ್ಮ ಮೈರಿ ಸದ್ದಳಿಸೋ ಯೋಚನೆ ಸಿದ್ಧವಾಯ್ತು ಅಂತ ತಿಳ್ಕೊಳ್ಳಿ. ಸೌಭಾಗ್ಯ, ಅಣ್ಣ ಇಷ್ಟೊತ್ತಾದ್ರೂ ಬರ್ಲೇ ಇಲ್ವನೆ? ನಿಮ್ ಅಣ್ಣನ್ ಡ್ಯೂಟಿ ವಿಷಯ ನಿನ್ಗೆ ಗೊತ್ತಲ್ಲ ವಾಣಿ. ಇವತ್ತು ಡ್ಯೂಟಿಗೆ ಹೋಗ್ಬೇಕಾಗಿತ್ತಾ? ಯಾವ್ದೋ ಇಂಪಾರ್ಟೆಂಟ್ ಕೇಸ್ ಇದೆ ಅಂತ ಹೋದ್ರು. ಆದ್ರೂ ಅವ್ರ ಮನ್ಸೆಲ್ಲ ನಿನ್ ಕಡೆನೆ ಇರುತ್ತೆ. ವಾಣಿ, ನಿಮ್ ಅಣ್ಣ ಬಂದ್ರೆ ಅಂತ ಕಾಣುತ್ತೆ. ಓ ಶ್ರೀಧರ್, ಬನ್ನಿ. ನೀವು ಬರ್ತಿರೋ ಇಲ್ವಂತ ನಂಗೆ ಅನುಮಾನ ಆಗಿತ್ತು. ನಿಮ್ ತಂಗಿಗಂತೂ ನಿಮ್ದೇ ಧ್ಯಾನ. ಸುಮಾರು 100 ಸಲ ಕೇಳಿರ್ಬೋದು. ಅಂತೂ ಕಾರ್ಯಕ್ರಮ ಮುಗಿಯೋಕ್ ಮುಂಚೆ ಬಂದ್ರಲ್ಲ, ತುಂಬಾ ಸಂತೋಷ. ಕಾರ್ಯಕ್ರಮ ಮುಗಿತಾ ಬರ್ಲಿಲ್ಲ ಮಿಸ್ಟರ್ ಗೋಪಿನಾಥ್, ಈಗ ತಾನೇ ಪ್ರಾರಂಭ ಆಗ್ತಿದೆ. ವಾಟ್ ಯು ಮೀನ್? ಯು ಆರ್ ಅಂಡರ್ ಅರೆಸ್ಟ್. ಯಾವ ಕಾರಣಕ್ಕೆ ನಾನು ಅರೆಸ್ಟ್ ಮಾಡ್ತಾ ಇದ್ದೀರಾ? ಅವ್ರಿವ್ರಿಗೆ ಟೋಪಿ ಹಾಕೊಂಡು ಬದುಕೋದೇ ಕಸುಬು ಮಾಡ್ಕೊಂಡಿರೋ ನೀನು ರಘುನಾಥ್ ರಾಯರ್ ಮಗ ಗೋಪಿನಾಥ ಅಂತ ಸುಳ್ಳು ಹೇಳ್ಕೊಂಡು ಯಾಮಾರ್ಸಿರೋ ಅಪರಾಧಕ್ಕೆ ನಿನ್ನ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಣ್ಣ, ಏನಣ್ಣ ಇದೆಲ್ಲ? ಉಗ್ರಪ್ಪನವ್ರು ಹೇಳ್ತಿರೋದು ನಿಜ. ನಿನ್ ಗಂಡ ಒಬ್ಬ ಇಂಪೋಸ್ಟ್ ಅಂತ ಅನುಮಾನ ಬಂದಿದೆ. ಸುಳ್ಳು. ನನ್ನ ಮಗನ ನನ್ನಿಂದ ದೂರ ಮಾಡೋಕೆ ಯಾರೋ ಪಾಪಿಗಳು ಹೂಡಿರೋ ಕುತಂತ್ರ ಇದು. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ತೀರ್ಮಾನ ಮಾಡೋದಕ್ಕೆ ಕೋರ್ಟ್ ಇದೆ. ಬನ್ನಿ ಮಿಸ್ಟರ್ ಗೋಪಿನಾಥ್. ಅಣ್ಣ, ನಿನಗ ಅವ್ರ ಮೇಲೆ ನಂಬಿಕೆ ಇಲ್ಲದೆ ಇರಬಹುದು, ಆದ್ರೆ ನನಗ ಅವ್ರ ಮೇಲೆ ನಂಬಿಕೆ ಇದೆ. ಅವ್ರಂಥವ್ರಲ್ಲ ಅಣ್ಣ. ನಿನಗೆ ಕೈ ಮುಗಿದ್ ಬೇಡ್ಕೋತೀನಿ, ದಯವಿಟ್ಟು ಅವರನ್ನ ಬಿಟ್ಬಿಡೋಣ ಪ್ಲೀಸ್. ಕರ್ತವ್ಯದ ಮಧ್ಯೆ ಈ ಸಂಬಂಧಗಳು ತರಬೇಡಿ ಮಿಸಸ್ ವಾಣಿ ಗೋಪಿನಾಥ್. ಪ್ಲೀಸ್ ಅಲೋ ಟು ಡೂ ಅವರ್ ಜಾಬ್. ಮಿಸ್ಟರ್ ಗೋಪಿನಾಥ್. ಏನಾದ್ರಿ? ಅಯ್ಯೋ, ಗೋಪಿ. ಮಿಸ್ಟರ್ ಉಗ್ರಪ್ಪ, ಇವ್ರನ್ನ ಕೇರ್ಫುಲ್ ಆಗಿ ಕರ್ಕೊಂಡೋಗಿ ಕೋರ್ಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು. ಯಾವ ತೊಂದರೆನೂ ಕೊಡಬಾರ್ದು. ಎಸ್ ಸರ್. ದುರ್ಗದ ಧಣಿನಾ ನೀನು? ಬಡವರ ಕಣ್ಣು ಮಣಿನೇ ಅನ್ಲ ನೀನು. ನಾವು ದೇವರ ಕಿವಿಗೆ ಹೂ ಮುಡಿಸಿದ್ರೆ ನೀನು ನಮ್ ಕಿವಿಗೆ ಹೂ ಮುಡಿಸ್ತೀಯನ? ನಮಗೆ ಮಣ್ಣು ಮುಗಿಸಿ ಮಕ್ಮಲ್ ಟೋಪಿ ಹಾಕಿರೋ ನೀನು ಯಾರೋ? ನೀನು ಗೋಪಿನಾಥ್. ಸುಳ್ಳು ಹೇಳ್ತಾ ಇದೀಯಾ? ನಿಜ ಹೇಳು, ನೀನ್ ಯಾರು? ರಘುನಾಥ್ ರಾಯರ ಮಗ ಗೋಪಿನಾಥ್. ಪುರುಷತ್ವ ಇಲ್ಲದೆ ಪೌರುಷ ತೋರಿಸುವ ಹೇಡಿಗಳ ದಮ್ಮಿದ್ರೆ ಹಗ್ಗ ಬಿಚ್ಚಿ ಆಮೇಲೆ ಹೊಡಿರಿ. ಸಾಕು 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 ಮುಗ್ರ. ಇವನು ಡೂಪ್ಲಿಕೇಟ್ ಧಣಿ ಅಂತ ಸಾಬೀತಾಗುವವರೆಗೂ ಇವನು ಬದುಕಿರ್ಬೇಕು. ಇಲ್ಲ ಅಂದ್ರೆ ಲಾಕಪ್ ಡೆತ್ ಆಗಿ ನಿನ್ನ ಜೀವಕ್ಕೆ ಅಪಾಯ ಬಂದ್ಬಿಡ್ತದೆ. ವಾಣಿ,
ಯಾಕಮ್ಮ ಅಳ್ತಿದ್ಯಾ? ನಾನು ಮಾಡಿರೋ ತಪ್ಪಿಗೆ ಮೋಸ ಹೋಗ್ಬಿಟ್ಟೆ. ನಾನು ಮೋಸ ಹೋಗ್ಬಿಟ್ಟೆ. ಆತರ ಪಟ್ಟು ನನ್ ಜೀವನನ ನರ್ಕ ಮಾಡ್ಕೊಂಡ್ಬಿಟ್ಟೆ. ಯಾಕೆ ಹಾಗೆ ಹೇಳ್ತಿದ್ಯಾ? ನೀನ್ ತಿಳ್ಕೊಂಡಿರೋ ಹಾಗೆ ನಮ್ಮಣ್ಣ ಮೋಸ್ಕರ ಅಲ್ಲ, ಅವನೊಬ್ಬ ದೇವತೆ. ಇದೆಲ್ಲ ಆ ಉಗ್ರಪ್ಪ ಭೂತಪ್ಪ ಮಾಡೋ ಕುತಂತ್ರ. ವಾಣಿ, ನನ್ನ ನಂಬು. ನಾಳೆ ನಡೆಯೋ ಕೋರ್ಟ್ನಲ್ಲಿ ನಮ್ಮಣ್ಣನೇ ನಿಜವಾದ ದಣಿ ಅಂತ ನಾನ್ ಪ್ರೂವ್ ಮಾಡ್ತೀನಿ. ಯುವರ್ ಆನರ್, ಟೆರೆಂಟ್ದಾರ್ನಾಗಿ ಇನ್ನೊಬ್ಬರು ಸ್ವತ್ತನ್ನ ಸ್ವಂತ ಮಾಡ್ಕೊಂಡಿರೋ ಎಷ್ಟೋ ವ್ಯಕ್ತಿಗಳನ್ನ ನಾವು ನೀವು ನೋಡಿದ್ವಿ. ಆದ್ರೆ ಯಾವುದೇ ರೀತಿ ಸಂಬಂಧವೂ ಇಲ್ಲದೆ, ಸಾಗುವಳಿ ಕೂಡ ಮಾಡದೆ, ಸ್ವಂತ ಮಗ ನಾನೇ ಅಂತ ಸುಳ್ಳಿದ ಕತೆನ ಸೃಷ್ಟಿ ಮಾಡಿ ದಿವಂಗತ ರಘುನಾಥ್ ರಾಯರ ಆಸ್ತಿ ಪಾಸ್ತಿಗೆಲ್ಲ ತಾನೇ ಯಜಮಾನ ಅಂತಲೂ ಇಡೀ ಊರಿಗೆ ತಾನೇ ಧಣಿ ಅಂತ ಹೇಳ್ಕೊಂಡ್ರು ಈ ಇಂಪೋಸ್ಟರ್ ಗೋಪಿನಾಥ್ ಅವರಿಗೆ ಇಂಡಿಯನ್ ಪೀನಲ್ ಕೋರ್ಟ್ 419ನೇ ಸೆಕ್ಷನ್ ಪ್ರಕಾರ ಶಿಕ್ಷೆ ವಿಧಿಸಬೇಕು ಅಂತ ನಾನು ತಮ್ಮಲ್ಲಿ ಅರಿಕೆ ಮಾಡ್ಕೋತಾ ಇದ್ದೀನಿ. ಇವರ ನನ್ನ ಕ್ಲೈಂಟ್ ಗೋಪಿನಾಥ್ ಅವರನ್ನು ದಿವಂಗತ ರಘುನಾಥ್ ರಾಯರ ನಿಜವಾದ ಮಗ ಎಂದು ಪರಿಗಣಿಸಿ ತೀರ್ಪು ನೀಡಬೇಕೆಂದು ಕೇಳ್ಕೊತಾ ಇದ್ದೀನಿ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಲರ್ನರ್ ಫ್ರೆಂಡ್ ಲಕ್ಕಪ್ಪನವರು ಸುಳ್ಳು ಸಾಕ್ಷ್ಯಾಧಾರಗಳನ್ನು ಸೃಷ್ಟಿ ಮಾಡಿ ಒಬ್ಬ ಅನಾಥ ಅನಾಮಿಕನನ್ನು ಪೋಸ್ಟರ್ ಮಾಡಿ ನಿಜವಾದ ಮಗನಾದ ಗೋಪಿನಾಥ್ರನ್ನು ಇಂಪೋಸ್ಟರ್ ಮಾಡ್ತಿರೋದು ತುಂಬಾ ಅನ್ಯಾಯ ಹಾಗೂ ಅವಮಾನ. ಐ ಅಬ್ಜೆಕ್ಟ್ ಯುವರ್ ಆನರ್. ನನ್ನ ಕ್ಲೈಂಟ್ ಗೋಪಿನಾಥ್ ಅವರೇ ನಿಜವಾದ ಮಗ ಅಂತ ಸಾಬೀತುಪಡಿಸೋದಕ್ಕೆ ನಾನು ಈಗಾಗಲೇ ಸಬ್ಮಿಟ್ ಮಾಡಿರೋ ಒರಿಜಿನಲ್ ಟಿಸಿ ಮತ್ತು ಅವರ ಮನೆತನ ಸಂಕೇತವಾಗಿರೋ ಲಾಕೆಟ್ ಸಾಕ್ಷಿಯಾಗಿದೆ. ಅದೆಲ್ಲ ಡೂಪ್ಲಿಕೇಟ್ ಯುವರ್ ಆನರ್. ಒರಿಜಿನಲ್ ಟಿಸಿ ಒರಿಜಿನಲ್ ಲಾಕೆಟ್ ಇಲ್ಲಿದೆ. ಇದನ್ನ ತಾವೇ ಪರಿಶೀಲನೆ ಮಾಡಬೇಕು. ಯುವರ್ ಆನರ್, ನಾನ್ ಕೊಟ್ಟಿರೋ ಸಾಕ್ಷ್ಯಾಧಾರಗಳ ಜೊತೆಗೆ ಗೋಪಿನಾಥ್ ರವರೇ ನಿಜವಾದ ಮಗ ಎಂದು ಪ್ರತ್ಯಕ್ಷವಾಗಿ ಸಾಬೀತುಪಡಿಸೋದಿಕ್ಕೆ ಅವರ ತಾಯಿ ಗೌರಮ್ಮನವರು ಜೀವಂತ ಸಾಕ್ಷಿಯಾಗಿದ್ದಾರೆ. ಅವ್ರನ್ನ ವಿಚಾರಣೆ ಮಾಡೋದಕ್ಕೆ ಪರ್ಮಿಷನ್ ಕೊಟ್ರೆ ಸತ್ಯ ಏನು ಅಂತ ಸಾಬೀತುಪಡಿಸ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಗೌರಮ್ಮ, ಗೌರಮ್ಮ, ಗೌರಮ್ಮ. ಗೌರಮ್ನವ್ರೆ, ಈ 2 ಲಾಕೆಟ್ಗಳಲ್ಲಿ ನಿಮ್ಮ ಮನೆತನದ ಒರಿಜಿನಲ್ ಲಾಕೆಟ್ ಯಾವುದು ಅಂತ ನೀವೇ ಹೇಳಿ. ಇದೇ ನನ್ನ ಮಗನ ಲಾಕೆಟ್. ಅಂದ್ರೆ ದುರ್ಗದ ದಣಿ ಈ ಗೋಪಿನಾಥ್ ಅವ್ರದ್ದು ತಾನೆ? ಹೌದು, ಇವನೇ ನನ್ನ ಮಗ. ಐ ಅಬ್ಜೆಕ್ಟ್ ದಿಸ್ ಯುವರ್ ಆನರ್. ನಯವಂಚಕನಾದ ಗೋಪಿನಾಥನ ನಾಟಕೀಯದ ಪ್ರೀತಿ ಮಮಕಾರಕ್ಕೆ ಮರುಳಾಗಿ ಗೌರಮ್ಮನವರು ತನ್ನ ಕರುಳಿನ ಕುಡಿನೇ ದೂರ ಮಾಡುತ್ತಿರುವುದು ವಿಷಾದನೀಯ. ಇದರಲ್ಲಿ ವಿಷಾದ ಪಡುವಂತ ವಿಷಯ ಏನೂ ಇಲ್ಲ. ನಾನು ಹೇಳಿದ್ದಲ್ಲ ನಿಜ ಸ್ವಾಮಿ. ನನ್ನ ಕರುಳಿನ ಕುಡಿ ಈ ಗೋಪಿನಾಥನೇ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾನ್ ಸಬ್ಮಿಟ್ ಮಾಡಿರೋ ಟಿಸಿ ಮತ್ತು ಲಾಕೆಟ್ಗಳನ್ನ ಡೂಪ್ಲಿಕೇಟ್ ಅಂತ ತಿಳ್ಕೊಂಡು ನನ್ನ ಲರ್ನೆಟ್ ಫ್ರೆಂಡ್ ಸೌಭಾಗ್ಯರವರು ಕೊಡ್ತಿರೋ ಸಾಕ್ಷ್ಯಾಧಾರಗಳನ್ನ ಸತ್ಯ ಅಂತ ಹೇಳ್ತಿರೋ ನಿಮ್ ಹೇಳಿಕೆನ ನಾನ್ ನಂಬೋದಿಲ್ಲ. ನಾನು ಇದಕ್ಕಿಂತ ಬಲವಾದ ಸಾಕ್ಷಿ ಬೇಕು. ಸ್ವಾಮಿ, ನೀವು ಅಪ್ಪಣೆ ಕೊಡೋದಾದ್ರೆ ನಾನು ಬಲವಾದ ಸಾಕ್ಷಿನೇ ಹೇಳಿಸ್ತೀನಿ. ಯು ಕ್ಯಾನ್ ಪ್ರೊಸೀಡ್. ಆ ಲಾಕೆಟ್ ಅನ್ನ ಯಾವ ತಿಂಗಳು, ಯಾವ ದಿನ, ಯಾವ ಸಂದರ್ಭದಲ್ಲಿ ಯಾರದನ್ನ ಹಾಕಿದ್ದು ಅಂತ ಹೇಳ್ತೀರಾ? 20 ವರ್ಷಗಳ ಹಿಂದೆ ಆಗಸ್ಟ್ ತಿಂಗಳಿನ ಕೊನೆಯ ಸೋಮವಾರದಂದು ಬೆಳಿಗ್ಗೆ 10 ಗಂಟೆಗೆ ನಂಜನಗೂಡು ದೇವಸ್ಥಾನದಲ್ಲಿ ನನ್ನ ಹುಟ್ಟಿದ ಹಬ್ಬದ ಕಾಣಿಕೆಯಾಗಿ ಮುಂದಿನ ಧಣಿ ನೀನೇ ಅಂತ ನಮ್ಮ ತಂದೆಯವರು ಹಾಕಿದ್ರು. ಗೌರಮ್ನವರೇ, ಈ ಇಬ್ಬರ ಹೇಳಿಕೆಯಲ್ಲಿ ಯಾರ ಹೇಳಿಕೆ ಸತ್ಯ ಅಂತ ನೀವೇ ಹೇಳಿ. ಸ್ವಾಮಿ, ಇಬ್ಬರ ಹೇಳಿಕೆನೂ ಸತ್ಯವಾಗಿ ಇದೆ. ಇದನ್ನ ನ್ಯಾಯ ದೇವತನೆ ಪತ್ತೆ ಹಚ್ಚಬೇಕು. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿ ಸರಿಯಾದ ಸಾಕ್ಷ್ಯಾಧಾರಗಳು ಸಾಬೀತಾಗದೇ ಇರುವುದರಿಂದ ಈ ಮೊಕದ್ದಮೆಯನ್ನು ಮುಂದೂಡಲಾಗಿದೆ ಹಾಗೂ ಸೌಭಾಗ್ಯರವರ ಕ್ಲೈಂಟ್ ಗೋಪಿನಾಥ್ ರವರನ್ನು ಜಾಮೀನಿನ ಮೇಲೆ ಬಿಡುಗಡೆ ಮಾಡಲು ಆದೇಶಿಸಿದೆ.